ಇವತ್ತೆದ್ದು ನಮ್ಮನೆ ಎತ್ತುಗಳ್ನ ತಗೊಂಡೋಗಿ ಕಟ್ಟಾಕಿ ನಂತರ ಏನು ಮಾಡೋದು ಅಂತ ನೋಡ್ತಿದ್ರೆ ಕರೆಂಟ್ ಬಂದಿತ್ತು ಆಲ್ರೆಡಿ. ಬೀನ್ಸಿಗೆ ಒಂದಿಷ್ಟು ನೀರು ಹಾಯಿಸ್ಬೇಕಾಗಿತ್ತು. ಹೋಗಿ ನೀರು ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ತಿದ್ರೆ ಒಂದ್ರ ಹಿಂದೆ ಒಂದು ಕೆಲಸ ಎಲ್ಲ ರೆಡಿಯಾಗಿತ್ತು. ನಮ್ಮ ಬಾಳೆ ಗಿಡಗಳ್ನೆಲ್ಲ ಕಿತ್ತಿ ಅಷ್ಟು ಹಾಕಿ ತೆಗ್ದಾಕಿದ್ದು. ನಂತರ ನನ್ನ ಫ್ರೆಂಡ್ ಬಂದಿದ್ದ. ಏನಕ್ಕೆ ಅಂದರೆ ನಾನು ನನ್ನ ಫ್ರೆಂಡು ಉಕ್ಕೆ ಹೊಡಿಯೋಕೆ ಹೋಗೋಣ ಅಂತ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದ. ಆಯಿತು ಅಂತ ನಾನು ಮತ್ತು ಅವನು ಹೋದ್ವಿ. ನಂತರ ನಮ್ಮ ಆರ್ಚರ್ಡ್ ಫೋರ್ಸ್ನ ಎತ್ಕೊಂಡು ಉಕ್ಕೆ ಹೊಡಿಯೋಕ್ಕೆ ಅಂತ ಹೋದ್ವಿ. ಉಕ್ಕೆ ಹೊಡಿಯೋಕ್ಕಲ್ಲ ಸಾರಿ, ಮೆಣಸಿನ ಗಿಡ ಸಾಲು ಹೊಡಿಯೋಕ್ಕೆ ಅಂತ ಹೋದ್ವಿ. ಅಡಿಕೆ ಗಿಡದೊಳಗೆ ನಮ್ಮ ಹುಡುಗ ಬಲು ಎಕ್ಸ್ಪರ್ಟ್ ಅಂತ ಮೆಣಸಿನ ಗಿಡ ಸಾಲು ಹೊಡೆಯೋದ್ರಲ್ಲೇ ಗೊತ್ತಾಯಿತು. ನಂತರ ಅವ್ರದ್ದೇ ಇನ್ನೊಂದು ಹೊಲಕ್ಕೆ ಹೋದ್ವಿ. ಅಲ್ಲೂ ಕೂಡ ಸೇಮ್ ಮೆಣಸಿನ ಗಿಡ ಸಾಲು ಹೊಡೆದು ಮುಗೀತು. ಆಯಿತು ಸರಿ ಅಂತ ಅಲ್ಲಿಂದ ಹೊರಟ್ವಿ. ನಂತರ ನೋಡೋದಾದರೆ ಇನ್ನೊಂದು ಸ್ವಲ್ಪ ದೂರದಲ್ಲಿರುವಂಥ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ ಬಾಣಲಿ ಹೊಡಿಬೇಕಾಗಿತ್ತು. ಅದಕ್ಕೆ ಬಾಣಲಿ ಹೊಡಿಯೋಕ್ಕೆ ಅಂತ ಆ ಊರಿಗೆ ಹೋದ್ವಿ. ನಂತರ ಅದೇ ಹೊಲದ ಓನರು ಬಂದು ನಾನೇ ಹೊಡಿತೀನಿ ಅಂತ ಇಸ್ಕೊಂಡು ಬಾಣಲಿ ಹೊಡಿತೈತೆ ನೋಡಿ. ನಂತರ ನಾವು ಸಾಲ್ಗಮ್ಮಿಗೆ ಬಂದು ಪಾನಿಪುರಿ ತಿನ್ಕೊಂಡು ನಂತರ ಡೀಸೆಲ್ ಇರಲಿಲ್ಲ. ಡೀಸೆಲ್ ಒಂದು 2,000 ರೂಪಾಯಿಂದು ಡೀಸೆಲ್ ತಗೊಂಡು ಹೋದ್ವಿ. ಅಷ್ಟೊತ್ತಿಗೆ ಅಲ್ಲೇ ಒಂದಷ್ಟು ಹೊಡೆದಾಗಿತ್ತು. ಒಂದಿಷ್ಟು ಗಿಡಗಳನ್ನ ನೀಗಿದ್ರು. ಏನೇ ಆದರೂ ಸಾವುಕಾರ್ಯ ಅಲ್ವಾ, ಅದಕ್ಕೋಸ್ಕರ ನಾವೇನು ಮಾತಾಡಲಿಲ್ಲ. ನಂತರ ಗಾಡಿ ಇಸ್ಕೊಂಡು ನಾವು ಹೊಡೆದ್ವಿ. ನಂತರ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೈ ಬೈ ಟಾಟಾ, ಫಾಲೋ ಮಾಡಿ.